ಒಂದು ಕಣ್ಣು ಬಂದಿದೆ, ಇನ್ನೊಂದು ಕಣ್ಣು ಬಂದಿಲ್ಲ. ಜೊತೆಗೆ ನನ್ನ ಕೂಸುಗಳು ಸಾಕಷ್ಟು ಜನ ಬಂದಿಲ್ಲ, ಅದೊಂದು ನೋವಿದೆ. ಅದೆಲ್ಲ ಮರೆತು ಇವತ್ತಿನ ಖುಷಿಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ಮುಂದೆ ಮಾತಾಡಬೇಕು ಅಂತಂದರೆ ಕಡ್ಲೂರು ಕಣ್ಮಣಿ ಈ ಒಂದು ಈವೆಂಟಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ, ನನ್ನ ನಿಪುಣ್ ಕಡ್ಲೂರು ಕಣ್ಮಣಿಲಿ ನಾಯಕ ನಟ ನಿಪುಣ್ಗೆ ಭಾಳಷ್ಟು ತೊಂದರೆ ಕೊಟ್ಟಿದ್ದೀನಿ. ಆ ತೊಂದರೆ ಎಲ್ಲ ಮರೆಯೋಕ್ಕೋಸ್ಕರ ಇವತ್ತೊಂದು ದೊಡ್ಡ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಜೊತೆಗೆ ಪರ್ಮಿಷನ್ ಕೊಟ್ಟರೆ ಆ ಗಿಫ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರೊಡ್ಯೂಸರ್ ಎಸ್ ಸರ್ ತಗೊಳ್ಳಿ. ಎಲ್ಲರೂ ಸಿನಿಮಾ ರಿಲೀಸ್ ಕಣ್ಮಣಿ, ಇದು ಏನಾದರೂ ನೀವು ಗಿಫ್ಟ್ ನೋಡಿದ್ರೆ ನಗೆ ಪಟ್ಲಾಗ್ಬೋದು ಅಥವಾ ಇದು ಆಗುತ್ತಾ ಅನ್ನೋದಿರ್ಬೋದು. ಬಟ್ ಇದನ್ನೇ ಮಾಡಿ ತೋರಿಸಿದ್ದೀನಿ, ಇದೇನು ದೊಡ್ಡ ವಿಚಾರ ಅಲ್ಲ. ಅದ್ರ ಜೊತೆಗೆ ನಾನು ಶೈಲೇಶ್ ಪೂಜಾರಿ ಮತ್ತು ನಮ್ಮ ಕುಚಿಕು ಗೆಳೆಯ ಬಸವರಾಜ್ ಗಚ್ಚಿ ಆ್ಯಂಡ್ ಅಣ್ಣಾಜಿ ಜೊತೆಗೆ ನನ್ನ ಬಾಸ್ ಟೈಗರ್ ಅಣ್ಣ ಈ ಗಿಫ್ಟನ್ನ ನನ್ನ ಒಂದು ಕಣ್ಣು ಕೊಡಬೇಕು. ಆ ಕಣ್ಣೇನು ಎಕ್ಸ್ಪೆಕ್ಟೇಷನ್ ಮಾಡುತ್ತಾ ನಂಗೆ ಗೊತ್ತಿಲ್ಲ, ನೀವೇನು ಅಂದ್ಕೊಂಡಿದ್ದೀರ ಗೊತ್ತಿಲ್ಲ. ಅದು ಓಪನ್ ಆದ ನಂತರ ನಾನು ಮಾತಾಡ್ತೀನಿ. ಹಾಗೆ ಕನ್ಫ್ಯೂಸ್ ಮಾಡಿ ಹೇಳಿದ್ದಾರೆ. ಕಣ್ಣಿಗೆ ಏನನ್ಸುತ್ತೋ ಗೊತ್ತಿಲ್ಲ, ನಗೆ ಪಾಟ್ಲಿಗೆ ಈಡಾಗ್ಬೋದು ಅಂದ್ರೆ ಏನರ್ಥ? ಐಡಿಯಾ ಮಾಡಿದ್ದಾರೆ. ಸತ್ಯ ಸತ್ಯತೆ ಭಾರ ಮಾಡ್ತಾ ಇದ್ದೀರಾ ಸರ್ ಸ್ವಲ್ಪ? ಆಲ್ ದಿ ಬೆಸ್ಟ್ ಅರ್ಜುನ್. ಭಾರ ಆಗ್ತಾ ಇದೆ, ಈಗಲೇ ಭಾರ ಆಗ್ತಾ ಇದೆ ಮುಗ್ತಾ ಇದ್ದಂಗೆ. ಕಡಲೂರ ಕಣ್ಮಣಿ ಪಾರ್ಟ್ 2 ಲವ್ಲಿಯಾ. ಥ್ಯಾಂಕ್ ಯು ಸರ್. ಇದು ಸತ್ಯ. ಆಲ್ಮೋಸ್ಟ್ ಒಂದು 7-8 ತಿಂಗಳು ಹಿಂದೆ ಸುಮ್ಮನೆ ಒಂದು ಮಾತಾಡಿದ್ದೆ. ನನ್ನಲ್ಲಿರೋವಂಥ ಶ್ರದ್ಧೆ ಮತ್ತು ಆ ದೈವ ಮಾಡಿಸಿತ್ತು. ಆ ದೇವರುಗಳು ಯಾರು ಅಂತಂದರೆ ನನ್ನ ಚಿತ್ರಕ್ಕೆ ನನ್ನ ಕನಸು ಕಟ್ಟಂಗೆ ಸಿಕ್ಕಿರೋಂಥ ಕಲಾವಿದರು. ಏನೇ ಅಡೆತಡೆಗಳಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಮಾಡಿರ್ತಕ್ಕಂಥ ನನ್ನ ಚಿತ್ರದ ಅನ್ನದಾತರು. ಅರ್ಜುನ್ಗೆ ಈ ಗಿಫ್ಟ್ ಏನು ಕೊಟ್ಟೆ ಅಂತಂದರೆ, ಈ ಕೆಲವೊಂದು ಪೇಪರು ಮತ್ತು ಚಾನಲ್ಗಳೆಲ್ಲ 20 ನಿಮಿಷ ಕಣ್ಣಲ್ಲಿ ನೀರು ತರಿಸುತ್ತೆ ಅಂತ. ಅದಕ್ಕೆ ನಾನು ಕೂಡ ಭಾವುಕನಾಗಿ ಈ ಹುಡುಗ ಇಷ್ಟೊಂದು ಆ್ಯಕ್ಟಿಂಗ್ ಮಾಡಿದ್ದಾನೆ, ದೊಡ್ಡ ಮಟ್ಟಿಗೆ ನನ್ನ ಸಿನಿಮಾದಲ್ಲಿ ನೋಡಿ ಇದಕ್ಕೆ ಈ ನಟನಿಗೆ ಅವಕಾಶ ಅಂದರೆ ಏನೊಂದು ಏನಂತ ಸನ್ಮಾನಗಳು ಅಥವಾ ಬಹುಮಾನಗಳು ಸಿಗದೇ ಇರ್ಬೋದು. ಬಟ್ ನಾನು ಸಿನಿಮಾಗೆ ಇವಾಗ ಸಿಕ್ಕಿದ ಮೇಲೆ ನಾನೊಂದು ಅವಾರ್ಡ್ಸ್ ಥರ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ. ಈ ಸಿನಿಮಾನ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ನನಗೆ ಗಾಡ್ ಗಿಫ್ಟು ಈ ಸಿನಿಮಾಗೆ ಹೀರೋ ಮತ್ತು ಹೀರೋಯಿನ್ ಮತ್ತು ಖಳನಾಯಕ ಸಿಕ್ಕಿತ್ತು, ಜೊತೆಗೆ ನಿರ್ಮಾಪಕರು ಸಿಕ್ಕಿತ್ತು. ಸಿನಿಮಾ ನನ್ನ ಶ್ರದ್ಧೆಯಿಂದ 2 ಗಂಟೆ 31 ನಿಮಿಷ 7 ಸೆಕೆಂಡು, ಪ್ರತಿ ಸೆಕೆಂಡಲ್ಲಿ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಸಿನಿಮಾ ಮಾಡಿದ್ದೀನಿ. ಜೊತೆಗೆ ಹಾಡುಗಳು ಕೂಡ ಹೊಣೆ ಹೊತ್ಕೊಂಡಿದೆ. ನನ್ನ ಕೈಲಿ ಎಷ್ಟಾಯಿತು ಅಷ್ಟು ನಾನು ಮಾಡಿದ್ದೀನಿ. ನೀವೆಲ್ಲ ಹಾಡುಗಳು ಕೇಳಿದ್ದೀರ. ಸಿನಿಮಾ 19ಕ್ಕೆ ರಿಲೀಸ್ ಆಗ್ತಾಯಿದೆ. ಪ್ರೋತ್ಸಾಹಿಸಿ, ಆದಷ್ಟು ಹೆಚ್ಚೆಚ್ಚು ಜನಗಳನ್ನ ಕರ್ಕೊಂಬರೋಕ್ಕೆ ಪ್ರಯತ್ನ ಪಡಿ, ಹಾಡುಗಳನ್ನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಇದೊಂದು ಬಿಗ್ ಲವ್ ಸ್ಟೋರಿ. ಈ ಲವ್ ಸ್ಟೋರಿ ಏನಪ್ಪ ಅಂತಂದರೆ ಒಂದು ಡಿಫ್ರೆಂಟ್ ಮಾಡಬೇಕು. ಎಲ್ಲ ಲವ್ ಸ್ಟೋರಿ ಮಾಡ್ತಾರೆ, ನಾನೇನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇದೇ ವೇದಿಕೆ ಮೇಲೆ ಇದೇ ಪ್ಲೇಸಿಗೆ ಕೂತು ಮಾತಾಡಿದ್ದೆ. ಮತ್ತು ಹೇಳಬಾರ್ದು, ಆದರೆ ಹೇಳ್ತಾ ಇದ್ದೀನಿ. ಸಾಕಷ್ಟು ಜನಗಳು ಹಿಂದೆಯಿಂದ ತಟ್ಟೆ ಮತ್ತು ಚೂರಿ ಎರಡನ್ನು ಚುಚ್ಚಿದಾಗ ನಾನು ಅರಬ್ಬಿ ಸಮುದ್ರ ಅಂದರೆ ಹೊನ್ನಾವರ ಬಳಿ ಇರೋಂಥ ಒಂದು ಅರಬ್ಬಿ ಸಮುದ್ರ ಪಕ್ಕ ನನ್ನ ಮೂಳೆ ಮಾಂಸಗಳು ಯಾವುದು ಕೂಡ ಯಾವ ಪ್ರಾಣಿಗೂ ಆಹಾರ ಆಗಬಾರ್ದು, ಸಮುದ್ರದಲ್ಲಿರೋಂಥ ಮೀನು ಮೊಸಳೆಗಳಿಗೆ ಆಹಾರ ಆಗಬೇಕು ಅಂತ ನಿರ್ಧಾರ ಮಾಡಿಕೊಂಡು ಸೂಸೈಡ್ ಪಾಯಿಂಟ್ಗೆ ಹೋದಾಗ ಈ ಕಡಲೂರು ಕಣ್ಮಣಿ ಆ ಮಳುಗುಟ್ಟೆ ಮೇಲೆ ನಾನು ಈ ಸಿನಿಮಾ ಮಾಡಿದೆ. ಏನಾದರೂ ಒಂದು ಡಿಫ್ರೆಂಟ್ ಕೊಡಬೇಕು ಅಂದಾಗ ಒಂದು ಒಳ್ಳೆ ಲವ್ ಸ್ಟೋರಿನೇ ಕೊಡೋಣ, ಹೇಗೆ ಕೊಡೋಣ, ಅದು ಆ ಥರ ಆಗಬೇಕು ಈ ಥರ ಆಗಬೇಕು ಅಂತೆಲ್ಲ ಸರಿಪಡಿಸ್ಕೊಂಡು ಒಂದೊಳ್ಳೆ ಬಿಗ್ ಲವ್ ಸ್ಟೋರಿ ಮಾಡಿದ್ದೀನಿ. ಒಂದೊಳ್ಳೆ ಬ್ರೇಕ್ ಸಿಗುತ್ತೆ ನನಗೆ ಅಂತ ನಂಬಿಕೆ ಇಟ್ಟು ಮಾಡಿದ್ದೀನಿ. ಇನ್ನು ಹೆಚ್ಚಾಗಿ ಹೇಳಬೇಕು ಅಂತಂದರೆ 19ಕ್ಕೆ ನೀವು ನೋಡ್ಬಿಟ್ಟು ನನಗೆ ಹೇಳಬೇಕು. ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿರ್ತೀನಿ. ನನ್ನ ಕೂಸು ಅದು.
ನೀವು ಹೇಳಿ ಅದು ತಪ್ಪು ನೆಪಗಳು ತಪ್ಪಿದ್ರೆ ನೆಕ್ಸ್ಟ್ ಸಿನಿಮಾಗೆ ತಿದ್ಕೋತೀನಿ, ಸರಿ ಇದ್ರೆ ಅಹಂನ ಕಮ್ಮಿ ಮಾಡ್ಕೋತೀನಿ, ಇನ್ನೊಂದು ಒಳ್ಳೆ ಸಿನಿಮಾ ಕೊಡಕ್ಕೆ ಟ್ರೈ ಮಾಡ್ತೀನಿ. ಸರ್ ಸಾಮಾನ್ಯ ಅಂದ್ರೆ ಲವ್ ಅಂತ ಇದ್ದೇ ಇರುತ್ತಲ್ಲ ಸರ್. ಇಲ್ಲ ನಾನು ಸತ್ಯತೆನೇ ನಡೆಯೋದು. ಎಲ್ಲಿ ಹೋದ್ರು ಕೂಡ ಸತ್ಯತೆ ನಂದು ವರ್ಕೌಟ್ ಆಗ್ತಿರ್ಲಿಲ್ಲ. ನಾವು ಎಲ್ಲಿ ತಟ್ಟೆ ಇಡ್ತೀವಲ್ಲ ಒಂದು ಇಡೀ ಮಣ್ಣು ಇಡ್ತಿದ್ರು. ಅದು ನಾವೀಗ ಹಳ್ಳಿಯಿಂದ ಬಂದಿದ್ರು ಸರ್. ಏನಂದ್ರೆ ಈಗ ನಮ್ಮ ಮಂಡ್ಯ ಭಾಷೆಯಲ್ಲೇ ಬೈತೀನಿ, ಬಡ್ಡಿದೇನೋ ಸಿನಿಮಾ ಮಾಡಕ್ಕಂತ ಹೋಗೈತೆ, ಏನು ಮಾಡ್ಕೊಂಡು ಬರುತ್ತೆ, ಏನು ಮಾಡ್ಕೊಂಡು ಡೈರೆಕ್ಟರ್ ಬಂದವನೇ ನೋಡಪ್ಪ ನನ್ನೊಂದು ಹಳೆ ಗಡಿ ಇತ್ತು ಅದಕ್ಕೂ ನಗಾಡೋರು, ನಡ್ಕೊಂಡು ಹೋದ್ರು ನಡೋರು. ಫೈನಲ್ ಬೇಸತ್ತಿ ಇಲ್ಲ ಊರದ ಅಂಕಲ್ ಬಾಗಿಲಲ್ಲಿ ಹೆಣವಾಗಿರ್ಬೇಕು, ಇಲ್ಲ ಸಮುದ್ರದ ಮೊಸಳೆಗೆ ಆಹಾರ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿತ್ತು. ಅಲ್ಲಿಂದ ಆ್ಯಕ್ಚುಲಿ ಸಿನಿಮಾಗೆ ನಾನು ಸುಮ್ಮನೆ ಅಲ್ಲೇ ನಡೀತಾ ಇತ್ತು ಬೀಚಲ್ಲಿ ಅಂತ ಸೈಕಾಗ್ಬಿಟ್ಟಿದೆ ನಾನು ಹುಚ್ಚಿನ ಪಾತ್ರನೇ. ಆಗ ಶೈಲೇಶ್ ಫೋನ್ ಮಾಡ್ಬಿಟ್ಟು ಏನು ಮಾಡ್ತಿದ್ದೆ ಎಲ್ಲಿ ಮಾಡ್ತಿದ್ದೆ ಬಾಯಿಲಿ ಅಂದ್ಬಿಟ್ಟು ಬ್ಯಾಂಕ್ ಹತ್ರ ಕರೆಸಿ ನಾನು ಇದ್ದೀನಿ ಮಾಡು ಅಂತ ಹೇಳಿತ್ತು. ತಪ್ಪಾದಾಗ ಹೊಡೆಯೋನು ತಂದೇನೆ, ತಪ್ಪಾದಾಗ ಬೈಯೋನು ತಂದೇನೆ, ಎಲ್ಲ ಅವ. ಬೇರೆ ಯಾರಿದ್ದಾರೆ ಆರ್ಟಿಸ್ಟ್ಗಳು? ಸಾರಿ, ಆರ್ಟಿಸ್ಟ್ಗಳು ಬೇರೆ ಯಾರು? ಮತ್ತೊಬ್ರು ಶಿವಗಿರೀಶ್ ಅಂತ, ಅವರು ಕಾರಣಾಂತರದಿಂದ ಬಂದಿಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅವ್ರ ಕಡೆಯಿಂದ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಾಯಕಿದು ಏನು ಅಂತ ನನಗೆ ಅಷ್ಟೊಂದು ತಿಳಿದಿಲ್ಲ. ನಾನು ಸಿಕ್ಬಿಟ್ಲು ನಂಜಾಪುರದಲ್ಲಿ ಏನೋ ಒಂದು ಸಿನಿಮಾ ಶೂಟು ನಡೀತಿದೆ ನಂದು. ಅದರಲ್ಲಿ ಅಂದರೆ ಸಾಂಗ್ ವರ್ಕಲ್ಲಿ ಬ್ಯುಸಿ ಆಗಿದ್ದೆ. ನಾಯಕಿ ಇಲ್ಲಿರೋರೇನಾ ಇಲ್ಲ ಬೇರೆ ಕಡೆಯವರು? ಖಂಡಿತ ಕನ್ನಡದ ಹುಡುಗಿನೇ. ಅಲ್ಲ ಇಲ್ಲಿರೋರೇನಾ? ಬೆಂಗಳೂರು? ಯಾವ ಸಿನಿಮಾ ಸರ್? ಅಲ್ಲ ಬೆಂಗಳೂರವರೇನಾ? ಕನ್ನಡ ನನ್ನ ಸ್ಟೂಡೆಂಟೇ ಅವರು. ಕನ್ನಡದವರು ಅಂದ್ರೆ ಇಲ್ಲೇ ಇರ್ತಾರೆ, ಮಂಡ್ಯನೋ ಮೈಸೂರು? ಇಲ್ಲ ಬ್ಯಾಂಗ್ಳೂರ್. ಸ್ವಲ್ಪ ಏನೋ ಪರ್ಸ್ನಲ್ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಹಾಗಾಗಿ ಬರೋಕ್ಕಾಗಿಲ್ಲ. ಕ್ಷಮೆ ಇರಲಿ ಅವ್ರ ಕಡೆ, ಎಲ್ಲ ಕಲಾವಿದರ ಕಡೆಯಿಂದ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಸರ್ ಅದು 48 ಅಂತೆ ಸರ್. ನಿರ್ಮಾಪಕರು ಮಾತಾಡ್ತಾರೆ. ನನಗೆ ಈ ಜಾಗದಲ್ಲಿ ಕೂತ್ಕೊಂಡು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ನಂಗೆ ಲಿಸ್ಟ್ ಏನು ಕೊಟ್ಟಿಲ್ಲ ಸರ್, ಲಿಸ್ಟ್ ಏನು ಕೊಟ್ಟಿಲ್ಲ. ಹಾಗೆ ಕೆಲವೊಂದು ಕರೆಕ್ಷನ್ ಅಣ್ಣವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಆಚೆ ಕಡೆ ಬದ್ಧನಾಗಿದ್ದೀನಿ. ಹೆಚ್ಚಾಗಿ ಏನು ಮಾತಾಡೋದು ಬೇಡ. ಏನಿದ್ರು ರಿಲೀಸ್ ಬಗ್ಗೆ ಶೈಲೇಶ್ ಆ್ಯಂಡ್ ಬಸವರಾಜ್ ಗಚ್ಚಿತ್ರ ತಿಳ್ಕೊಳ್ಳೋದು ಒಳ್ಳೆಯದು. ನಾನು ಒಟ್ಟು ಕೊಡ್ಬೋದಾ ಸರ್ ಮೈಕ್? ಕೋಸ್ಟಲ್ ಕರ್ನಾಟಕದವನು ಆ್ಯಕ್ಚುಲಿ. ಪ್ರಸನ್ನ ನಂದು ಫ್ರೆಂಡ್. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಸ್ ರಿಲೇಷನ್ಶಿಪ್. ಇದು ಖಾಲಿ ಫ್ರೆಂಡ್ಶಿಪ್ಪಲ್ಲಿ ಮೂವಿ ಆದ್ದು. ಆ್ಯಂಡ್ ನಾನು ಏನು ಪ್ರಸನ್ನ ಬಗ್ಗೆ ಏನು ಹೇಳಬೇಕಂದ್ರೆ, ಒಂದು ಹೊಸ ಪುಟ್ಟಣ್ಣ ಕಣಗಾಲ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದರೆ ಸತ್ಯ ಅದೇ ವರ್ಕ್ ಅದೇ. ಆ್ಯಕ್ಚುಲಿ ಇಂಡಿಕೇಟ್ ಮಾಡ್ತೀನಿ, ಅದೇ ಊರವ್ನು ನಾನು. ಪುಟ್ಟಣ್ಣ ಕಣಗಾಲ್, ಹುಣಸೂರು ಕೃಷ್ಣಮೂರ್ತಿ, ದೊರೆ ಭಗವಾನ್, ದ್ವಾಕೇಶು, ಪ್ರೇಮ್ ಕುಮಾರ್, ದೊರೆ ಭಗವಾನ್, ಅಂತಲ್ಲ ಘಟಾಂಗಟ್ಟಿಗಳು ಊರವನು. ಆಶೀರ್ವಾದದಲ್ಲಿ ಹುಣಸೂರು. ಆ್ಯಂಡ್ ಇದು ನಮ್ಮ ನಿಶಾ ಕಲ್ಪನೆಗೆ ರಿಮೈಂಡ್ ಮಾಡ್ತಾಳೆ. ಅಷ್ಟು ಒಳ್ಳೆಯದ್ರಲ್ಲಿ ನೀವು ನೋಡಿರ್ಬೋದು ಮನವೇ ಸಾಂಗಲ್ಲಿ ಹೆಂಗೆ ಆ್ಯಕ್ಟ್ ಮಾಡಿದ್ದಾಳೆ ಅವಳು. ಅಂದರೆ ತುಂಬ ಫೀಲಿಂಗಲ್ಲಿ, ತುಂಬ ಈಸಿ ಫ್ಲೋ ಅಲ್ಲಿ ಆ್ಯಕ್ಟ್ ಮಾಡ್ತಾ ಹೋಗ್ತಾಳೆ. ಆ್ಯಂಡ್ ಇವನು ನಮ್ಮ ಅರ್ಜುನ್ ಹಾರ್ಡ್ ವರ್ಕರ್, ತುಂಬ ಸಿಂಪಲ್, ತುಂಬ ಅಂದರೆ ತುಂಬ ಸಿಂಪಲ್. ಹೀರೋ ಅದು ಇದು ಅವನಿಗೆ ಆ್ಯಟಿಟ್ಯೂಡ್ ಅದು ಏನಿಲ್ಲ. ಸರ್ ಅದು ಮಾಡಲ ಇದು ಮಾಡಲ ಅವನೇ ಕೇಳಿ ಕೆಲಸ ಮಾಡ್ತಾರೆ ಹಂಗೆ. ನೆಕ್ಸ್ಟ್ ವೈಭವಿ, ಸಿಂಪಲ್ ಹುಡುಗಿ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಬರ್ತಾಳೆ, ಫುಲ್ ಕೆಲಸ ಮಾಡ್ತಾಳೆ, ಹೋಗ್ತಾಳೆ ಅಷ್ಟೇ. ಮತ್ತೆ ನನಗೆ ಊಟ ಬೇಕು ತಿಂಡಿ ಬೇಕು ಏನೂ ಇಲ್ಲ ಅವಳದು. ತುಂಬ ಅಂದರೆ ಬಬ್ಲಿಯಾಗಿ ಬಂದ ಕ್ಯಾರೆಕ್ಟರ್ ಫಿಲ್ಮಲ್ಲಿ ತುಂಬ ಸೀರಿಯಸ್ ಆಗ್ತಾಳೆ. ಅವಳ ಫ್ಯಾಮಿಲಿಗೆ ಅವಳಿಗೇನು ಮಾಡೋಕ್ಕೆ ಯಾವ ಎಕ್ಸ್ಟೆಂಟ್ಗೆ ಹೋಗೋಕ್ಕೆ ಅವಳು ರೆಡಿದ್ದಾಳೆ, ಆ ಟೈಪ್ ಕ್ಯಾರೆಕ್ಟರ್ ಅವಳು. ಮತ್ತು ಸುಜಾತ, ಸೌಜನ್ಯ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ವೀರೇಶ್ ಇದ್ದಾನೆ, ಒಂದು ನಮ್ಮ ಇಂಪಾರ್ಟೆಂಟ್ ರೋಲಲ್ಲಿ ಇದ್ದಾನೆ ಅವನು. ಮತ್ತು ಬೇರೆ ಏನಾದರೂ ಇದ್ದರೆ ಏನಾದರೂ. ಮತ್ತು ಇವರು ಮಹೇಶ್ ನಮ್ಮ ಕೋ ಪ್ರೊಡ್ಯೂಸರ್, ಒಳ್ಳೆ ಹುಡುಗ, ಯಾವಾಗ ಕೇಳಿದ್ರು ಹಣ ಇಲ್ಲ ಅನ್ನೋಲ್ಲ, ಕುಬೇರ ಅವನು. ನಮಗೆ ತುಂಬ ಹೆಲ್ಪ್ ಆಯಿತು ನಮ್ಮ ಟೀಮ್ಗೆ. ನಾವಿಬ್ಬರು ಫ್ರೆಂಡ್ಸ್, ನಾನು ಮತ್ತು ಬಸವರಾಜ್, ಕಲೀಗ್ಸ್, ರೂಮ್ಮೇಟ್, ಫ್ರೆಂಡ್ಸ್, ಏನೋ ತುಂಬ ಲಿಸ್ಟ್ ಇದೆ ನಮ್ಮದು ದೊಡ್ಡದು. ಒಟ್ಟಿಗೆ ಇರ್ತೀವಿ ನಾವು. ಸೊ ಏನಾದರೂ ಟ್ರಬಲ್ ಅಥವಾ ಪ್ರಾಬ್ಲಮ್ ಬಂದರೆ ನಾವು ಯು ಶುಡ್ ಹ್ಯಾವ್ ಒನ್ ಬೆಸ್ಟ್ ಫ್ರೆಂಡ್. ಯಾರ ಹತ್ರ ನೀವು ಶೇರ್ ಮಾಡ್ಕೋತೀರಾ ಅಂತ ಫ್ರೆಂಡ್ ಇವ್ ನನಗೆ. ನಾವು ಪ್ರೊಡ್ಯೂಸರ್ಸ್ ಅಲ್ಲ, ನಾವು ಫ್ರೆಂಡ್ಸ್.
ಫಿಲ್ಮು ಚೆನ್ನಾಗಿ ಬಂದಿದೆ. ಅದಕ್ಕೆ ನಮ್ಮದು ಕೋಆರ್ಡಿನೇಷನ್ ಅಥವಾ ಟೀಮ್ ವರ್ಕ್ ಕಾರಣ ಆಗಿದೆ. ಮತ್ತು ಬೇರೆ ಏನಾದ್ರು ಕ್ವಶನ್ ಕೇಳಿದ್ರೆ ಕೇಳಿಬಿಡಿ ಸರ್. 48 ಥಿಯೇಟರ್ಲಿ ಬರ್ತಾ ಇದೆ, 48+ PVR ಅಲ್ಲೆಲ್ಲ. ಡಿಸ್ಟ್ರಿಬ್ಯೂಟರ್ ಅವರೇ ಸುನಿಲ್. ಸೊ ಅದರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಬಿಕಾಸ್ ಐ ಆಮ್ ಎ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಷನ್ ಪಾರ್ಟ್ ಅವರೇ ನೋಡ್ಕೊಳ್ತಿದ್ದಾರೆ. ಅದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಾವು ಮಾಡಿದ್ದೀವಿ ಆ್ಯಂಡ್ ಥಿಯೇಟರ್ ಇದೆ, ಲಿಸ್ಟ್ ನಾವು ಬಿಟ್ಟಿಲ್ಲ, ಅಷ್ಟೇ ಬಿಡ್ತೀವಿ ನಾವು. ಕರಾವಳಿ ಕಡೆ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಇವಾಗ ಕರಾವಳಿ ಸೈಡಲ್ಲಿ ಫಿಶಿಂಗ್ ಡೌನ್ ಇರುತ್ತೆ, ಯಾರು ಕೆಲಸಕ್ಕೆ ಹೋಗಲ್ಲ, ಫ್ರೀ ಇದ್ದಾರೆ. ಸೊ ಆ ಟೈಮ್ ನೋಡಿಕೊಂಡು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಸಿನ್ಸ್ ನಾನು ಕರಾವಳಿಯವನು, ನನಗೆ ಗೊತ್ತು. ಆ್ಯಂಡ್ ನಾನು ಶಿವಗಿರೀಶ್ ಬಗ್ಗೆ ಒಂದು ಹೇಳಬೇಕು. ಅವನು ಮೈಸೂರಿನವನು. ಮೈಸೂರಿನವ್ರಿಗೆ ಆ್ಯಕ್ಚುಲಿ ನಮ್ಮ ಕರಾವಳಿ ಸೈಡ್ನವ್ರದ್ದು ಬಾಡಿ ಲ್ಯಾಂಗ್ವೇಜ್ ಅಷ್ಟು ಗೊತ್ತಾಗೋಲ್ಲ. ಬಟ್ ಈ ಹುಡುಗ ಶಿವಗಿರೀಶ್ ತುಂಬ ನ್ಯಾಚುರಲ್ ಆಗಿ, ನಾನೇನು ಮೈಸೂರಿನವನ್ನ ಮಲ್ಕೊಂಡು ನನಗೆ ಕನ್ಫ್ಯೂಸ್ ಆಗಿ ಅಷ್ಟು ಒಳ್ಳೆದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಹಾಂ, ಪ್ರಸನ್ನ ಎಲ್ಲಿ ಇರ್ತಾನೆ, ಅಲ್ಲಿ ಬಸವರಾಜ್ ಇರ್ತಾನೆ, ಮಹೇಶ್ ಇರ್ತಾನೆ, ನಾನು ಇರ್ತೀನಿ, ವೈಭವಿನ ಇರ್ತಾನೆ. ಶಿವರ್ ಆ್ಯಕ್ಚುಲಿ ನಾನು ಡೌಶಂಪ್ ಹಾಕೋ ಬಂದಿದ್ದು. ಹಾಗಾಗಿ ಒಂದು ಮಾತು ಮಾಡ್ತಿದ್ದೆ. ಸಿನಿಮಾದಲ್ಲಿ 4 ಫೈಟ್ ಇದೆ. ಸಾಹೇಬರು ನಾನು 4 ಫೈಟು ಒಂದೊಂದು ಕತೆ ರಿಲೇಟೆಡ್ ಆಗಿ 4 ಫೈಟು ವಿಭಿನ್ನವಾಗಬೇಕು ಅಂತ ಕೇಳಿದಾಗ, ಸರ್ ನಾನು ಇಲ್ಲೆಲ್ಲ ಮಾತಾಡಲ್ಲ, ಸ್ಪಾಟ್ ಕರ್ಕೊಂಡೋಗಿ ಅಂತೇಳಿ. ಯಾವ ಸ್ಪಾಟಲ್ಲಿ ಏನೇನು ಬರುತ್ತೆ, ಏನೇನು ಕತೆ, ಬಿಫೋರ್ ಸೀನ್ ಆಫ್ಟರ್ ಸೀನ್, ಮಿಡ್ಲಲ್ಲಿ ಈ ರೀತಿ ಅಂತ ಹೇಳಿದಾಗ ಅಚ್ಚುಕಟ್ಟಾಗಿ 4 ಫೈಟ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಸರ್ ಆ ಡೀಪ್ ಜಾಗದಲ್ಲಿ ಮಾಡಿಕೊಟ್ರಲ್ಲ, ಅಷ್ಟು ಹೊಸ ಹುಡುಗರನ್ನ ಕಟ್ಕೊಂಡು. ಅದು ನನ್ನ ಸಿನಿಮಾ ಹೀರೋ ಹೊಸಬ ಮತ್ತು ವಿಲನ್ ಕ್ಯಾರೆಕ್ಟ್ ಮಾಡಿ 1-2 ಸಿನಿಮಾ ಮಾಡಿದ್ರು. ಆ ಥರ ಡೀಪ್ ಜಾಗದಲ್ಲಿ ಒಂದು ಫೈಟ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಫೈನಲಾಗಿ ಒಂದು ಕ್ಲೈಮ್ಯಾಕ್ಸ್ ಫೈಟು ಸರ್ ನನ್ನ ಫೇವ್ರೇಟು. ಅದಕ್ಕೆ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಏನಾದರೂ ಸಿನಿಮಾ ನೋಡ್ಬಿಟ್ಟು ಒಂದು ಮೆಸೇಜ್ ಹಾಕಿ ಸರ್. ಥ್ಯಾಂಕ್ ಯು. ನಂದು ಮಾಧ್ಯಮದವರಿಗೆ, ನನ್ನ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರ. ನಾನು ಬಸವರಾಜ್ ಗಚ್ಚಿ ಅಂತ ಹೇಳಿಬಿಟ್ಟು ಬೆಳಗಾವದವನು. ಚಲನಚಿತ್ರದ ಕ್ಷೇತ್ರದಲ್ಲಿ ನಾವಿಬ್ಬರು ಆ್ಯಕ್ಚುಲಿ ಫ್ರೆಂಡ್ಸು. ಬಟ್ ಬೆಳಗಾವದವನಾಗಿ ಪ್ರೊಡ್ಯೂಸರ್ ಆಗಿ ನಾನು ಈ ಫಿಲ್ಮಲ್ಲಿ ಮಾಡ್ತಾಯಿದ್ದೀನಿ. ನಮ್ಮಿಬ್ಬರದ್ದು ಪ್ಯಾಷನ್ ಇತ್ತದು. ಸೊ ಒಂದು ಆ್ಯಕ್ಚುಲಿ ಫ್ಯಾಮಿಲಿ ಲವ್ ಸ್ಟೋರಿ ಮಾಡಿದ್ದೀವಿ. ನಂದು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ, ಎಲ್ಲರೂ ಪ್ರೋತ್ಸಾಹಿಸಿ ನಮಗೆ ಫಿಲ್ಮನ್ನ ನೋಡಿ, ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ ಫಿಲ್ಮನ್ನು ಕರ್ನಾಟಕದ ಕಣ್ಮಣಿ ಅಂತ ಮಾಡಿ ಅಂತ ನನ್ನ ಕೋರಿಕೆ ಎಲ್ಲರಿಗೂ. ನಿಮಗೆ ಕಡಲೂರ ಕಣ್ಮಣಿ, ಕರ್ನಾಟಕ ಕಣ್ಮಣಿ ಅಂತ ತೋರಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಆ್ಯಕ್ಚುಲಿ ಆಡಿಯನ್ಸು ಮತ್ತು ಪ್ರೊಡ್ಯೂಸರ್ಸ್ ನಡುವೆ ಸೇತುವಾಗಿರುವವರೇ ನಮ್ಮ ಇವರು ಮಾಧ್ಯಮದವರಿಗೂ ನನ್ನ ರಿಕ್ವೆಸ್ಟ್ ಇದೆ, ಎಲ್ಲರೂ ನೀವು ನೋಡಿಕೊಂಡು ನಮಗೆ ಪ್ರೋತ್ಸಾಹಿಸಬೇಕು. ಆಮೇಲೆ ನಾನು ಆ್ಯಕ್ಚುಲಿ ಎಲ್ಲರೂ ಆ್ಯಕ್ಟರ್ಸ್ ಬದ್ದಲ್ಲಿ ಹೇಳಿದರು, ನನಗೆ ಚಂದ್ರು ಬಂಡೆ ಸರ್ದು ಹೇಳಬೇಕಂತ ಹೇಳಿದ್ದೆ. ಬಟ್ ಅಷ್ಟರೊಳಗೆ ನಮ್ಮ ನಿರ್ದೇಶಕರು ಅದನ್ನು ತಗೊಂಡ್ಬಿಟ್ರೆ ನಮ್ಮ ಕಡೆಯಿಂದ ಖುಷಿ. ಬಟ್ ಇಷ್ಟೇ ಏನು, ನಿರ್ದೇಶಕರು ಅವ್ರು ಹೆಂಗೆ ಹೇಳಿದ್ದಾರೆ ಹಂಗೆ, ಅಥವಾ ನಾವು ಹೆಂಗೆ ಹೇಳಿದೆ ಹಂಗೆ ಅವರು, ಯಾವುದರಲ್ಲಿ ತೊಂದರೆ ಬಂದಿಲ್ಲ. ಈಗ ನೀವೆಲ್ಲರೂ ನಮಗೆ ಆಶೀರ್ವದಿಸ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಮಾಡಿ ಇನ್ನೇನು ಆಲ್ಮೋಸ್ಟ್ ಆಗಿದೆಯಲ್ಲ, ಮಾಡ್ತಾ ಇರಿ ಮುಂದೆ ಹೋಗಿ ಅಷ್ಟೇ. ಒಂದು ದಡ ಸೇರ್ಬೇಕಲ್ಲ ನಾವು ಅನ್ನೋ ಒಂದು ಇದರಲ್ಲಿ ಮಾಡ್ತಾ ಇರಿ ಅಂತ ಹೇಳಿ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಹೋಗಿ ಚಿತ್ರವನ್ನು ನೋಡಿ, ಅಷ್ಟೇ ನಾನು ಕೇಳ್ಕೊಂತೀನಿ. ಮೊದಲಾಗಿ ಮಾಧ್ಯಮ ಮಿತ್ರರಿಗೆ ಮತ್ತು ಬಂದಂಥ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ 4 ಫೈಟ್ ಇದೆ ಟೋಟಲ್ಲು. ಕಡಲು ಇದರಲ್ಲಿ 3 ಫೈಟು, ಒಂದು ವಿಲೇಜ್ ಹತ್ರ ಮನೆ ಹತ್ರ ಫೈಟು. ಭಾಳ ಚೆನ್ನಾಗಿ ಬಂದಿದೆ. ಅದಕ್ಕೆ ಎಲ್ಲ ತುಂಬ ಸಪೋರ್ಟಾಗಿ ನಮ್ಮ ಶೈಲೇಶ್ ಸರು, ಬಸವರಾಜ್ ಸರು, ರಾಮು ಸರು ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡಿದ್ದಾರೆ. ನಾವು ಫೈಟರ್ಸ್ ಎಲ್ಲ ಕರ್ಕೊಂಡು ಹೋದಾಗೆ ಶೈಲೇಶ್ ಸರ್ ಬಸ್ ಸ್ಟ್ಯಾಂಡ್ಗೆ ಬಂದು ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡು ಹೋದರು. ಅದು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ರೂಮ್ ಲಾಡ್ಜಿಗೆ ಕರ್ಕೊಂಡೋಗಿ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನು ಮಾಸ್ಟರ್ ರೆಸ್ಟ್ ತಗೊಳ್ಳಿ, ನಾಳೆ ಫೈಟ್ ಮಾಡೋಣ. ನಾನು ಆ್ಯಕ್ಚುಲಿ ಬಂದು 2 ಡೇಸ್ ಮುಂಚೆನೇ ಹೋಗಿದ್ದೆ ಲೊಕೇಶನ್ಗೆ ರಾಮ್ ಸರ್ ಹತ್ರ ಮಾತಾಡೋಕ್ಕೆ. ಯಾಕಂದರೆ ಸ್ಪಾಟಿಗೆ ಹೋದ ತಕ್ಷಣ ಫೈಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಲೊಕೇಶನ್ ಎಲ್ಲ ನೋಡಿಕೊಂಡು ಎಲ್ಲೆಲ್ಲಿ ಅದು ಹೇಳಿದ್ರು ಸರ್, ರಾಮ್ ಸರ್ ಅವಾಗಲೇ 4 ಫೈಟ್ ಎಲ್ಲೆಲ್ಲಿ ನಡೀತದೆ ಕೇಳಿಕೊಂಡು ನೀಟಾಗಿ ಮಾಡೋಣ. ಯಾಕಂದರೆ ಕತೆ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಇದು ಕಡಲೂರ ಕಣ್ಮಣಿ, ಇದು ಹೆಸರು ಟೈಟ್ಲ್ ಕೇಳಿದ್ರೆ ತುಂಬ ಸಂತೋಷ ಆಗುತ್ತೆ. ಎಷ್ಟೋ ಸಿನಿಮಾಗಳು ನಾವು ನೋಡಿರ್ತೀವಿ, ಎಷ್ಟೋ ಸಿನಿಮಾ ಬಂದಿದೆ ಹೋಗಿದ್ದಾವೆ, ಆದರೆ ಈ ಸಿನಿಮಾ ಟೈಟ್ಲು ಮಾತ್ರ ಭಾಳ ಅದ್ಭುತವಾಗಿದೆ. ಕಡಲೂರ ಕಣ್ಮಣಿ ಅಂದರೆ ಏನೋ ಪವರ್ ಇದೆ, ಏನೋ ಶಕ್ತಿ ಇದೆ ಅನಿಸುತ್ತೆ ಆ ಟೈಟ್ಲಲ್ಲಿ. ಸಿನಿಮಾ ಮಾತ್ರ ಅದ್ಭುತ ಬಂದಿದೆ. ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಅರ್ಜುನ್ ಸರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫೈಟ್ ಅಂತ ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದಾರೆ.
ಏನು ಡೂಪ್ ಇಲ್ಲ, ಒಂದು ಶಾರ್ಟು ಡೂಪ್ ಹಾಕಿಲ್ಲ ಪಾಪ ಅವರು. ಆಮೇಲೆ ತುಂಬ ಅದ್ಭುತ ಮಾಡಿದ್ದಾರೆ ಬಿಡಿ, ಅದು ಹೇಳ್ಬೇಕಲ್ಲ, ಅದು ಅಷ್ಟು ಬಿಸಿಲು ಬೇರೆ, ಅಷ್ಟು ರಿಸೀವ್ ತೊಗೊಂಡು ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಶೈಲೇಶ್ ಸರ್ಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಚಾನ್ಸ್ ಕೊಟ್ಟಿದ್ದಕ್ಕೆ. ರಾಮ್ ಸರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನೀವು ಏನು ಟ್ರೈಲರ್ ನೋಡಿದೆ ಅದಕ್ಕಿಂತ ಅದ್ಭುತವಾಗಿ ಫೈಟ್ ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಆ ಟ್ರೈಲರಲ್ಲಿ 2-3 ಶಾರ್ಟ್ಗಳು ಹಾಕಿದ್ದಾರೆ. ಇನ್ನೂ ನಾನು ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ, ಚಾನ್ಸ್ ಕೊಟ್ಟಿದ್ದಾರೆ ಆ್ಯಕ್ಟಿಂಗಲ್ಲಿ, ಅದು ಅದ್ಭುತವಾಗಿದೆ. ಅದು ಹಾಕಿಲ್ಲ ಶಾರ್ಟು, ಅದು ಚೆನ್ನಾಗಿದೆ. ಕಾಮಿಡಿ ಏನಿದೆ, ನಾನು ಆ್ಯಕ್ಷನ್ನು ಆ್ಯಕ್ಚುಲಿ ಫೈಟ್ ಮಾಡಿ ಶಾರ್ಟ್ ಥರ ತೋರಿಸಿಲ್ಲ, ಅದರಲ್ಲಿ ಕಾಮಿಡಿ ಅಂತ ತೋರಿಸಿದ್ದಾರೆ. ಒಂದು ಯಾವುದು ಸರ್ ಲೊಕೇಶನ್ ಅದು, ಆರ್ಬರಲ್ಲಿ ನಾನೊಂದು ಎಂಟ್ರಿ ಇದೆ, ಭಾಳ ಕಾಮಿಡಿ ಇದು. ಅದರಲ್ಲಿ ನನಗೆ ಹ್ಯಾಬಿಟ್ ಇಲ್ಲ, ಆದರೆ ಅವನ್ನ ಆಪೋಸಿಟ್ ಮಾಡೋದು ನೋಡ್ಬಿಟ್ಟು ನಾನು ಮಾಡಬೇಕು ಅನ್ಸುತ್ತೆ, ಕಾಮಿಡಿ ಥರ ಮಾಡಿದ್ದೀನಿ. ರಾಮ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು ಆ ಫೈಟ್ಗೆ. ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ, ತುಂಬ ಸಂತೋಷ ಆಗ್ತಿದೆ. ಕಡಲೂರು ಕಣ್ಮಣಿ ದಯವಿಟ್ಟು 19ಕ್ಕೆ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ, ಎಲ್ಲರೂ ಸಿನಿಮಾ ನೋಡಿ. ಹೊಸ ತಂಡಕ್ಕೆ ಇನ್ನೊಂದು ಸಿನಿಮಾ ಬೇರೆ, ಅದೊಂದು ಸಂತೋಷ. ಕಡಲೂರು ಪಾರ್ಟ್ 2 ಬೇರೆ ಬರ್ತಾ ಇದೆ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಆದರೆ ರಹಸ್ಯ ಕೋಣೆಯಲ್ಲಿ ಒಂದು ಹಾಡು, ನನ್ನ ಕಡಲೂರು ಕಣ್ಮಣಿದು ಒಂದು ಸಾಂಗ್ ರಹಸ್ಯ ಕೋಣೆಯಲ್ಲಿ ಇಟ್ಟಿದ್ವಿ. ಹಿಂಗೆ ಮಾತುಕತೆ ನಡಿಬೇಕಾದ್ರೆ ಆ ಒಂದು ಸಾಂಗ್ ಪ್ಲೇ ಆಗಿಬಿಡ್ತು. ಆ ಕೊನೆ 3 ನಿಮಿಷದ ಹಾಡಿನಿಂದ ನನ್ನ ಸಿನಿಮಾಗೆ ಒಂದು ಶಕ್ತಿ ಕೊಟ್ಟಿದ್ದು ನನ್ನ ಕಡಲೂರು ಕಣ್ಮಣಿ ನಿರ್ಮಾಪಕರು ಬಾಗೌಟೂನವರು. ಆ ಹಾಡಿಗೋಸ್ಕರನಾದರೂ ದಯವಿಟ್ಟು ನನ್ನ ಸಿನಿಮಾಗೆ ಬನ್ನಿ. ಆ ಹಾಡೇ ನನಗೆ ಪ್ರಾಣ. ಕಡಲೂರ ಕಣ್ಮಣಿಗೆ ಹಾಡು ಯಾಕೆ ಬಿಟ್ಟಿಲ್ಲ ಅಂತಂದರೆ ಇಡೀ ಕತೆ ಹೇಳುತ್ತೆ. ಅದು ಏನು 2 ಗಂಟೆ 36 ನಿಮಿಷ ಸಮಥಿಂಗ್ ಏನೋ ಬರುತ್ತೆ, ಅಷ್ಟು ಕೂಡ ಕತೆ ಹೇಳುತ್ತೆ ಹಾಡು. ಅದಕ್ಕೋಸ್ಕರ ಅದನ್ನು ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ. 19ಕ್ಕೆ ಬಿಡುಗಡೆ ಆಗುತ್ತೆ. ಹಾಡಿಗೋಸ್ಕರ ಆದರೂ ಬನ್ನಿ, ಮತ್ತಷ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಚಿತ್ರದ್ದು ಫಸ್ಟ್ ಅಟ್ರಾಕ್ಷನ್ ನಮಗೆ ಆಗಿದ್ದು ಟೈಟಲು ಕಡಲೂರು ಕಣ್ಮಣಿ. ಒಂದು ಕೆ ನಾವು ಶಾರ್ಟಲ್ಲಿ ಇರ್ಬೋದು. ಅದ್ಭುತವಾದ ಟೈಟಲು. ನಮಗೆ ಬಸವರಾಜ್ ಅವರು ಮತ್ತು ಶೈಲೇಶ್ ಅವರು ಮೀಟ್ ಮಾಡಿದಾಗ, ಸರ್ ಈ ಥರ ಸಿನಿಮಾ ಇದೆ, ಅದನ್ನು ರಿಲೀಸ್ ಮಾಡಬೇಕು, ಡಿಸ್ಕಷನ್ ಮಾಡಬೇಕು ಅಂತ. ನಾವು ಟೈಟಲ್ ನೋಡಿದ ತಕ್ಷಣ ಎಲ್ಲೋ ಒಂದು ಅದ್ಭುತ ಟೈಟ್ಲ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಕಂಟೆಂಟನ್ನು ನಾವು ನೋಡಿದ್ವಿ, ಫಸ್ಟು ನಮ್ಮ ಆಫೀಸಲ್ಲಿ ಸಿನಿಮಾನ ನೋಡಿದ್ವಿ. ಒಂದು ಅದ್ಭುತವಾದ ಸ್ಟೋರಿ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಸಾಂಗ್ಗಳು ಬ್ಯೂಟಿಫುಲ್ ಆಗಿ ಬಂದಿದೆ. ಫೈಟು ನಮ್ಮ ಚಂದ್ರಬಂಡೆ ಸರ್ ಅವರು ತುಂಬ ಬ್ಯೂಟಿಫುಲ್ ಆಗಿ ಫೈಟ್ ಕಂಪೋಸ್ಗಳನ್ನ ಮಾಡಿದ್ದಾರೆ. ಆಮೇಲೆ ಲೊಕೇಶನ್ಸ್ಗಳು ಎಲ್ಲಿ ನೋಡಿದಲ್ಲಿ ನಿಮಗೆ ಗ್ರೀನರಿ, ವಾಟರು, ಆ ಥರ ಕಂಟೆಂಟ್ ಕಾಣಿಸುತ್ತೆ. ಸೊ ಥಿಯೇಟ್ರಲ್ಲಿ ನೋಡುವಾಗ ನಮಗೊಂದು ಡಿಫ್ರೆಂಟ್ ಫೀಲ್ ಬರುತ್ತೆ. ಯಾಕೆ ನಾವು ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಿಗೆ ಟ್ರಾಫಿಕ್ಕು ಅದು ಇದು ನೋಡಿ ಸಾಕಾಗಿರುತ್ತೆ. ಒಂದು ಗ್ರೀನರಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಸಿನಿಮಾ ನೋಡಿದ ತಕ್ಷಣ ನಾನು ಹೇಳಿದೆ, ಸರ್ ಇದು ಬ್ಯೂಟಿಫುಲ್ ಕಂಟೆಂಟ್ ಇದೆ, ನಾವು ಅದನ್ನು ರಿಲೀಸ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಮಗೆ ಗೊತ್ತು, ಯಾಕಂದರೆ ಎಷ್ಟೊಂದು ಆಗುಗಳು ಆಗ್ತಾ ಇದ್ದಾವೆ ಅಥವಾ ಕಷ್ಟ ಇದೆ. ಕೆಲವೊಂದು ಸಿನಿಮಾಗಳು ಪ್ರಾಫಿಟ್ ಮಾಡ್ತಿದ್ದಾವೆ. ಇಷ್ಟೆಲ್ಲ ಇದ್ದರೂ ಸಹ ನಾವು 2 ಟೈಪ್ಸ್ ನಮಗೆ ಪ್ರೊಡ್ಯೂಸರ್ಸ್ಗಳು ಕಾಣ್ತಾರೆ. ಒಂದು ಬಿಸ್ನೆಸ್ ಓರಿಯೆಂಟೆಡು, ಇನ್ನೊಂದು ಪ್ಯಾಷನೇಟ್ ಪ್ರೊಡ್ಯೂಸರ್ಸು. ಬಿಸ್ನೆಸ್ ಓರಿಯೆಂಟೆಡ್ ನಾನು ಇಷ್ಟು ದುಡ್ಡು ಹಾಕ್ತೀನಿ, ಇಷ್ಟು ದುಡ್ಡು ಬರಬೇಕು ಅನ್ನೋಂಥ ಕೆಲವೊಂದು ಇನ್ವೆಸ್ಟರ್ಸು. ಇನ್ನು ಪ್ಯಾಷನೇಟ್ ಪ್ರೊಡ್ಯೂಸರ್ಸು. ನಾವೀಗ ಸದ್ಯದಲ್ಲಿ ಹೆಚ್ಚಿಗೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇರೋದು ಪ್ಯಾಷನೇಟ್ ಪ್ರೊಡ್ಯೂಸರ್ಸು. ಅಂದರೆ ಇಲ್ಲಿ ನೋಡಿ, ಬ್ಯಾಂಕರ್ಸ್ ಆದವರು ಸಿನಿಮಾ ಮಾಡಬೇಕಂತ ಒಂದು ಕನಸು. IT ಇಂಡಸ್ಟ್ರಿಯವ್ರು ಬಂದಿದ್ದಾರೆ. ಬೇರೆ ಬೇರೆ ಉದ್ಯಮದವರು ಸಿನಿಮಾಗಳನ್ನ ಮಾಡಬೇಕು, ಒಂದು ಕಲೆಗೆ ಪ್ರೋತ್ಸಾಹ ಮಾಡಬೇಕು, ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಡಬಹುದು. ಸೊ ಈ ಥರ ಒಂದು ಕನಸುಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದೇ ರೀತಿ ಶೈಲೇಶ್ ಸರ್ ನಾವು ಡಿಸ್ಕಸ್ ಮಾಡುವಾಗಲೂ ಹೇಳಿದ್ರು, ಇದು ನನ್ನೊಂದು ಕನಸು, ಸಿನಿಮಾಗಳನ್ನ ಮಾಡಬೇಕು. ಇದೇ ಲೈನಲ್ಲಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನ ಮಾಡಬೇಕು, ಹೊಸ ಕಲಾವಿದರಿಗೆ, ಹೊಸ ನಿರ್ದೇಶಕರಿಗೆ ಅವಕಾಶಗಳನ್ನ ಕೊಡಬೇಕು ಅಂತ ಒಂದು ಆಸೆ ವ್ಯಕ್ತಪಡಿಸಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೊಂದು ಜನ ಇಂಡಸ್ಟ್ರಿಯಲ್ಲಿ ಪ್ರಾಫಿಟ್ಸು ಅಥವಾ ಲಾಸು ಏನೇ ನೆಗೆಟಿವ್ ಟಾಕ್ಸ್ಗಳಿದ್ರೂ ಸಹ ಇನ್ನೂ ಹೆಚ್ಚಿಗೆ ಪ್ರೊಡ್ಯೂಸರ್ಸ್ ಬರ್ತಿದ್ದಾರೆ. ಇದೊಂದು ತುಂಬ ಖುಷಿ. ಯಾಕಂದರೆ ನಮ್ಮ ಚಲನಚಿತ್ರ ಉಳಿಬೇಕು ಅಂದರೆ ಈ ಥರ ಹಿರಿಯ ನಿರ್ಮಾಪಕರು ಇರಬೇಕು. ಅದರ ಜೊತೆಗೆ ಇನ್ನೂ ಹೊಸ ನಿರ್ಮಾಪಕರು ಬರಬೇಕು ಇಂಡಸ್ಟ್ರಿಗೆ. ಆವಾಗ ಇಂಡಸ್ಟ್ರಿ ಹೀಗೆ ಗ್ರೀನ್ ಆಗಿ ಉಳಿಯುತ್ತೆ ಅಂತ ಒಂದು ನಮ್ಮ ಅನಿಸಿಕೆ. ಸದ್ಯಕ್ಕೆ ನಾವೀಗ ಸರ್ ಕೇಳಿದಂಗೆ ಆಲ್ರೆಡಿ 40ರಿಂದ 50 ಥಿಯೇಟರ್ಸ್ಗಳನ್ನ ಪ್ಲ್ಯಾನ್ ಮಾಡಿದ್ದೀವಿ. ಸಿಂಗಲ್ ಸ್ಕ್ರೀನ್ಗೆಲ್ಲ ಮಾತಾಡಿದ್ದೀವಿ. ಆಲ್ರೆಡಿ ಕಂಟೆಂಟ್ ಪಬ್ಲಿಸಿಟಿ ರಿಲೇಟೆಡನ್ನು ಕಳಿಸಿದ್ದೀವಿ. ಸೊ ಮೋಸ್ಟ್ ಪ್ರಾಬಲಿ ನಾಳೆ ಒಂದು ಸೆಟಪ್ ಥಿಯೇಟರ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ. ಹಾಗೆ ಬುಧವಾರ ಫೈನಲ್ ಲಿಸ್ಟ್ ನಮ್ಮದು ಬರುತ್ತೆ. ಸೊ ಮಲ್ಟಿಪ್ಲೆಕ್ಸು, ಆಲ್ ಸ್ಕ್ರೀನ್ಸ್ ಎಲ್ಲನೂ ನಮಗೆ ಬುಧವಾರ ಮಧ್ಯಾಹ್ನ ಸಿಗುತ್ತೆ. ಆವಾಗ ಒಂದು ನ್ಯೂಸ್ ಪೇಪರ್ ಆ್ಯಡ್ ಕೊಟ್ಟು ಕಂಪ್ಲೀಟ್ ಪ್ರಮೋಷನ್ಸ್ ಆ್ಯಕ್ಟಿವಿಟಿಗಳೆಲ್ಲ ನಡೀತಾ ಇದೆ. ಸರ್ ನಾವು ಬೆಂಗಳೂರಿಗೆ ಈಗ ಸದ್ಯಕ್ಕೆ ನಮಗೆ ಇಂಡಿಕೇಟಿವ್ ಕನ್ಫರ್ಮೇಷನ್ಸ್ ಇರೋದು ಒಂದು 6 ಇದೆ. ಇದು ಬಿಟ್ಟು ನಾವು ಮಂಗಳೂರು, ಹುಬ್ಳಿ, ಗುಲ್ಬರ್ಗ ಆ ಕಡೆ ಸೈಡು ಸಿಂಗಲ್ ಮಲ್ಟಿಪ್ಲೆಕ್ಸ್ಗಳು ಇರುತ್ತೆ. ಸಿಂಗಲ್ ಸ್ಕ್ರೀನ್ಗಳು ಹೆಚ್ಚಿಗೆ ನಮಗೆ ಆಲ್ರೆಡಿ ರೆಸ್ಪಾನ್ಸ್ ಸಿಕ್ಕಿದೆ.
ಹೌದು ಹೌದು ನಮಗೆ ಫಸ್ಟ್ ಲೆವೆಲ್ ರೆಸ್ಪಾನ್ಸ್ ಸಿಕ್ಕಿದ್ದು ಯಾಕಂದರೆ ಕಂಟೆಂಟ್ ಬಂದ ತಕ್ಷಣ ಸಪೋರ್ಟ್ ಮಾಡೋಕೆ ರೆಡಿ ಇದ್ದಾರೆ. ಯಾಕಂದ್ರೆ ಕಂಟೆಂಟ್ ಚೆನ್ನಾಗಿದ್ದಾಗ ಜನ ನೋಡೋಕೆ ಇಷ್ಟಪಡ್ತಾರೆ ಅಂತ ಒಂದು ಫೀಡ್ಬ್ಯಾಕಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಥಿಯೇಟ್ರ್ ತನಕ. ಸರ್ ನಾವು ಆಲ್ರೆಡಿ ಈಗ ಲಾಸ್ಟ್ ಅಲೈಕೆ ಅಂತ ಒಂದು ಸಿನಿಮಾ ಮಾಡಿದೆ, ಪಾರ್ಟ್ನರ್ ಅಂತ ಮಾಡಿದೆ, ಈಗ ಒಂದು 7 ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಈಗ ಲೈನಪ್ಪಲ್ಲಿ ಇನ್ನೂ 6 ಸಿನಿಮಾಗಳಿದೆ ನಮ್ಮದೇ ಡಿಸ್ಟ್ರಿಬ್ಯೂಷನ್ ಸಿನಿಮಾಗಳು. ಪ್ರಮೋಷನು ಅಂದರೆ ನಮಗೆ ಕೆಲವೊಂದು ಕಂಟೆಂಟ್ಗಳು ಯಾಕಂದರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ವರ್ಕ್ ಮಾಡ್ತೀನಿ. ಇಂಪಾರ್ಟೆಂಟ್ ಏನಾಗಿತ್ತು ಅಂದರೆ ಪ್ರೊಡ್ಯೂಸರ್ಸು ಅಥವಾ ಟೆಕ್ನಿಕಲ್ ಟೀಮು ಎಲ್ಲರೂ ಜಾಬ್ ಹೋಲ್ಡರ್ಸು, ಎಲ್ಲರೂ ಬ್ಯಾಂಕರ್ಸು. ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೂ ಯಾಕಂದರೆ ಪಾಪ ಅವ್ರು ಪ್ರೊಫೆಷ್ನಲ್ ವರ್ಕಿಂಗ್ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಸೊ ನಾವೇ ಸಾಧ್ಯ ಆದಷ್ಟು ಟೆಕ್ನಿಕಲ್ ಕಂಟೆಂಟನ್ನು ಕವರ್ ಮಾಡಿ, ಪ್ರೊಮೋಗಳನ್ನ ಮಾಡಿ, ರೀಲ್ಸ್ಗಳನ್ನ ಕಟ್ ಮಾಡಿ ಅದನ್ನು ಹಾಕೋದ್ರಲ್ಲಿ ಸ್ವಲ್ಪ ಡಿಲೇ ಆಯಿತು. ಯಾಕಂದ್ರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಫುಲ್ ಟೈಮ್ ಇದರಲ್ಲಿ ಇದ್ದಿದ್ರೆ ಅವ್ರು ಇನ್ನೂ ಒಳ್ಳೆ ಪ್ರಯತ್ನ ಮಾಡಿರ್ಬೋದಿತ್ತು. ಬಟ್ ನಮ್ಮ ಸಾಧ್ಯ ಆದಷ್ಟು ನಮ್ಮ ಟೀಮ್ಗಳನ್ನ ಹಾಕಿ ನಾವು ವರ್ಕ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡಲಿಕ್ಕೆ ಎಷ್ಟು ಚಂದ ಹೇಳಿದ್ರು. ಒಂದೇ ಲೈನು ಮಂಗಳೂರು ಭಾಷೆ ಸೂಪರ್. ಇನ್ನು ಅತಿಥಿಗಳನ್ನ ಕೊನೆಯದು ಚಿತ್ರರಂಗಕ್ಕೆ ಬರೋಕ್ಕಿಂತ ಮೊದಲು ಕೆಲವು ಚಿಕ್ಕ ಪುಟ್ಟ ಸೀರಿಯಲ್ಗಳಲ್ಲಿ ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಮ್ ಸರ್ ಅವರು ಸಿಕ್ಕಾಗ ಅವರು ನೀನೇ ಮಾಡಬೇಕು ಈ ಪಾತ್ರ, ಒಂದು ಪಾತ್ರ ಇದೆ, ಹೀರೋ ಅಂತ ಅಲ್ಲ ಒಂದು ಪಾತ್ರ ಇದೆ, ಅದನ್ನ ನೀನು ಮಾಡಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಅಂತ ಕೇಳಿದೆ. ಸೊ ಆ ಪಾತ್ರ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಏನು ಹೀಗಿದೆ ಪಾತ್ರ, ಓಕೆ ಸೂಪರ್. ಅದರಲ್ಲೂ ಅವ್ರು ನಂಗೆ ನೋಡಿದ ತಕ್ಷಣ ಓಕೆ ಹಿಂಗೆ ಸೂಟ್ ಆಗ್ತಾನೆ, ಸಟ್ ಆಗ್ತಾನೆ, ಓಕೆ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಆದರು. ಅವ್ರ ಜೊತೆಗೆ ಹಾಗೆ ನಮ್ಮ ಶೈಲೇಶ್ ಸರ್ ಅವರಿದ್ದರು, ಪ್ರೊಡ್ಯೂಸರ್ ಅವರು, ಬಸವರಾಜ್ ಸರ್, ಹಾಗೆ ಇನ್ನೂ ಕೆಲವರು ಇದ್ದರು. ಸೊ ಎಲ್ಲ ಸೇರಿ ಚಿತ್ರನ ಸ್ಟಾರ್ಟ್ ಮಾಡಿದ್ವಿ. ಸಾರಿ, ಫಸ್ಟಿಗೆ ನಾನು ಒಂದು ಮಾತನ್ನು ಹೇಳಬೇಕಿತ್ತು, ಮರ್ತ್ಬಿಟ್ಟೆ. ಇದು ತುಂಬ ಮಾತುಗಳಾಯ್ತಲ್ಲ ಹಾಗಾಗಿ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ. ಸ್ವಲ್ಪ ಲೇಟ್ ಆಗಿದೆ, ನೀವು ಬೇಗ ಬಂದಿದ್ರಿ ಅಂತ ಗೊತ್ತಾಯಿತು, ನಾನು ಬಂದಿದ್ದು ಕೂಡ ಸ್ವಲ್ಪ ತಡ ಆಯಿತು, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಅಲ್ಲಿಂದ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ತುಂಬ ಟಾಸ್ಕ್ಗಳನ್ನ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ ಶೂಟ್ ಟೈಮಲ್ಲಿ ಕೂಡ. ಯಾಕಂದ್ರೆ ನಮ್ದೆಲ್ಲ ಔಟ್ಡೋರ್ ಶೂಟ್ ಆಗ್ತಾ ಇರೋದ್ರಿಂದ ಈವನ್ ನಮಗೆ ಕೆಲವೊಂದ್ಸಲ ಮಳೆ ಒಂದು ಸಂದರ್ಭನೂ ಬರ್ತಾ ಇತ್ತು, ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಿತ್ತು, ತುಂಬ ಬಿಸಿಲಿರ್ತಾ ಇತ್ತು. ಸೊ ಇಡೀ ಟೀಮ್ ಕೂಡ ಒಂದೇ ಥರ ಸಪೋರ್ಟ್ ಮಾಡ್ಕೊಂಡು ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ. ಹಾಗೆ ಈ ನಮ್ಮ ರಾಮ್ ಸರ್ ಇರ್ಬೋದು, ಹಾಗೆ ಶೈಲೇಶ್ ಸರ್, ಹಾಗೂ ನಮ್ಮ ಬಸವರಾಜ್ ಸರ್ ಆ್ಯಂಡ್ ಮಹೇಶ್ ಸರ್, ಹಾಗೂ ಮತ್ತಿನ್ನೊಬ್ರು ಬರಬೇಕಿತ್ತು ಕೋ ಪ್ರೊಡ್ಯೂಸರು, ಅವ್ರು ಕೂಡ ಬರ್ಲಿಕ್ಕೆ ಆಗಿಲ್ಲ ಕಾರಣಾಂತರಗಳಿಂದ. ಸೊ ಎಲ್ಲ ಸೇರಿ ಸಪೋರ್ಟ್ ಮಾಡಿ ನಮ್ಮ ರಾಮ್ ಸರ್ ಕೂಡ ತುಂಬ ಚೆನ್ನಾಗಿ ಸಿನಿಮಾನ ಚಿತ್ರೀಕರಣ ಮಾಡಿದ್ದಾರೆ. ಪ್ರತಿಯೊಂದು ಏನು ಸ್ಥಳನೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಲೊಕೇಶನ್ಸ್ ಅಂತೂ ಅದ್ಭುತವಾಗಿದೆ. ಜೊತೆಗೆ ಕತೆ ಬಗ್ಗೆ ಹೇಳಬೇಕು ಅಂದರೆ ಕತೆ ಬಗ್ಗೆ ಪೂರ್ತಿಯಾಗಿ ನಾನು ಹೇಳೋಕ್ಕಾಗಲ್ಲ ಇವಾಗ, ಬಿಕಾಸ್ ಎಲ್ಲ ನೀವು ಚಿತ್ರರಂಗದಲ್ಲಿ ಚಿತ್ರನ ನೋಡಬೇಕು. ಹಾಗಾಗಿ ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಕ್ಯೂಟ್ ಲವ್ ಸ್ಟೋರಿ. ಹಾಗೆ ಇನ್ನೊಂದು ಮಾತು, ಈಗ ದಾನ ಮತ್ತೆ ಧ್ಯಾನ ಅಂತ ಹೇಳಿ ಶಬ್ದ ಬರುತ್ತೆ. ದಾನ ಅಂತ ಹೇಳಿದ್ರೆ, ಧ್ಯಾನ ಅಂತ ಹೇಳಿದ್ರೆ ಅದು ನಮ್ಗೆ ಖುಷಿ ಕೊಡುತ್ತೆ. ಧ್ಯಾನ ಅನ್ನೋದು ನಾವು ಅದರಲ್ಲಿ ಸಸ್ಟೈನ್ ಆಗ್ತೀವಿ, ನಾವು ಅದರಲ್ಲಿ ಚೆನ್ನಾಗಿರ್ತೀವಿ. ದಾನ ಅಂತ ಹೇಳಿದ್ರೆ ಅದರಿಂದ ನಮಗೂ ಖುಷಿ ಸಿಗುತ್ತೆ, ಇನ್ನೊಬ್ರಿಗೂ ಖುಷಿ ಸಿಗುತ್ತೆ. ಅದೇ ರೀತಿ ನಾವು ಕಡಲೂರ ಕಣ್ಮಣಿ ಚಿತ್ರನ ಮಾಡಿದ್ದೀವಿ. ಇಷ್ಟು ದಿನ ನಾವು ಧ್ಯಾನ ಮಾಡಿದ್ದೀವಿ ಆ ಚಿತ್ರಗೋಸ್ಕರ, ಇವಾಗ ಅದನ್ನ ದಾನ ಮಾಡ್ತಾ ಇದ್ದೀವಿ, ಅಂದ್ರೆ ಪ್ರೇಕ್ಷಕರಿಗೆ ಕೊಡ್ತಾ ಇದ್ದೀವಿ. ಎಲ್ಲ ಪ್ರೇಕ್ಷಕರು ಕೂಡ ಈ ನಾವು ಕೊಡ್ತಾ ಇರುವಂತ ಒಂದು ಏನಂತಾರೆ ಒಂದು ಕಣ್ಮಣಿ ಚಿತ್ರನ ನೋಡಿ ಪ್ರೋತ್ಸಾಹಿಸ್ಬೇಕೇನ ಕೇಳ್ಕೊಳ್ತೀನಿ. ಹಾಗೆ ರಾಮ ಸರ್, ಇವತ್ತು ನನ್ಗೆ ಮಾತಾಡೋಕೆ ತುಂಬ ವಿಷಯ ಇದೆ. ಆ್ಯಕ್ಚುಲಿ ಸ್ವಲ್ಪ ಬ್ರೇಕ್ ಕಟ್ ಮಾಡಿ ಮಾತಾಡ್ತಾ ಇದ್ದೀನಿ, ನೆನ್ಪು ಮಾಡ್ಕೊಂಡು. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ರಾಮ್ ಸರ್ ಇವತ್ತು ಕಡಲೂರ ಕಣ್ಮಣಿ ಪಾರ್ಟ್ 2 ಅಂತ ಹೇಳಿದ್ರು. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ಲಾಸ್ಟ್ ನಾನು ಆ್ಯಕ್ಟ್ ಮಾಡಿರೋದ್ರ ಬಗ್ಗೆನೂ ಕೂಡ ಹೇಳಿದ್ರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿ.
ಸೊ ಗೊತ್ತಿಲ್ಲ ನನಗೆ, ಇದುವರೆಗೂ ಕೂಡ ಒಂದೇ ಒಂದು ಸೀನ್ ಕೂಡ ನಾನು ನೋಡಿಲ್ಲ. ಇಲ್ಲಿ ಬಂದ್ಮೇಲೆ ನಾನು ಸಾಂಗ್ ಕೂಡ ನೋಡಿರೋದು. ಪ್ರತಿಯೊಂದು ಕೂಡ ನನಗೂ ಕೂಡ ಶಾಕಿಂಗ್ ಆಗಿದೆ. ನೀವೇ ಇವಾಗ ನೋಡ್ತಾ ಇದ್ರ, ಹಾಗೆ ನಾನು ಇವಾಗಲೇ ನೋಡ್ತಾ ಇರೋದು. ಸೊ ಪಾರ್ಟ್ 2 ಬಗ್ಗೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅದಕ್ಕಿಂತನೂ ಹೆಚ್ಚಾಗಿ ತುಂಬಾ ಥ್ಯಾಂಕ್ಸ್. ಬಿಕಾಸ್ ನಾನೊಬ್ಬ ಪುಟ್ಟ ಕಲಾವಿದ, ತುಂಬಾ ಚಿಕ್ಕ ಕಲಾವಿದ ಇಂಡಸ್ಟ್ರಿಯಲ್ಲಿ. ಏನು ಗೊತ್ತಿಲ್ಲದೇನೆ ಬಂದಾಗ ನನಗೆ ಒಂದು ಚಿತ್ರನ ಕೊಟ್ಟು ನಾಯಕ ನಟನಾಗಿ ಇಲ್ಲಿ ತನಕ ತಗೊಂಡ್ ಬಂದು ಅದನ್ನ ಚಿತ್ರನ ರಿಲೀಸ್ ಮಾಡೋ ತನಕ ತಂದಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ಸಟ್ಟೆ ಇರುತ್ತೆ, ಶೂಟ್ ಆಗುತ್ತೆ, ಮತ್ತೇನೋ ತೊಂದರೆಗಳಿಗೆ ಅಡ್ಡ ಬಂದು ನಿಲ್ಲುತ್ತೆ ಶೂಟು, ಅಥವಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ರಿಲೀಸ್ ಆಗಲ್ಲ, ಏನೇನೋ ತೊಂದರೆಗಳು, ಪ್ರಾಬ್ಲಮ್ಗಳೆಲ್ಲ ಫೇಸ್ ಮಾಡ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಕೂಡ ಈ ತರದ್ದೆಲ್ಲಾ ತೊಂದರೆಗಳು ಬಂದರೂ ಕೂಡ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು, ನಮ್ಮ ಡೈರೆಕ್ಟರ್ ಇರ್ಬೋದು, ಎದಕ್ಕೂ ಕೂಡ ಎದೆಗುಂದೆ ಫುಲ್ ಸ್ಟ್ರಾಂಗ್ ಆಗಿ ನಿಂತು ಸಿನಿಮಾನ ರಿಲೀಸ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಜೊತೆಗೆ ಇದು ನನ್ನ ಮೊದಲ ಚಿತ್ರ, ಹಾಗೆ 2ನೇ ಚಿತ್ರಕ್ಕೂ ಅವರೇ ಚಾಲನೆ ಕೊಟ್ಬಿಟ್ರು ನಂದು. ಸೊ ಅದಕ್ಕೆ ತುಂಬಾ ಧನ್ಯವಾದನೆ ಹೇಳ್ತೀನಿ ರಾಮ್ ಸರ್ ಅವ್ರಿಗೆ ನಾನು. ಥ್ಯಾಂಕ್ ಯು. ಇನ್ನೇನಾದ್ರೂ ಪ್ರಶ್ನೆಗಳು ಅಥವಾ ಏನಾದರೂ ಕೇಳೋದಿದ್ರೆ ಕೇಳ್ಬೋದು ನನಗೆ. ಹಿಂದೆ ಯಾವ ಸಿನಿಮಾ ಮಾಡಿದ್ರ? ಈ ಹಿಂದೆ ಸರ್ ನಾನು ಪಾತ್ರಗಳು ಮಾಡಿದ್ದೀನಿ. ಆಕ್ಚುಲಿ ವರ್ಣಪಟಲ ಅಂತ ಹೇಳಿ ಚೇತನ್ ಮುಂಡಾಡಿ ಅವ್ರದ್ದು, ಅದರಲ್ಲಿ ಒಂದು ಮೇನ್ ರೋಲ್ ಪ್ಲೇ ಮಾಡಿದೆ ನಾನು. ಸೊ ಅದರಲ್ಲಿ ಸುಹಾಸಿನಿ ಮ್ಯಾಮ್, ದೊಡ್ಡ ದೊಡ್ಡ ಕಲಾವಿದರೆಲ್ಲ ಪಾತ್ರ ಮಾಡಿದ್ದಾರೆ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಅದೊಂದು ನಂಗೆ ಖುಷಿ ಇದೆ. ಅದಾದಮೇಲೆ ಆ್ಯಕ್ಟ್ 1917 ಅದರಲ್ಲೂ ಒಂದು ಪಾತ್ರ ಮಾಡಿದ್ದೀನಿ. ಸೊ ಪಾತ್ರಗಳು, ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ಕೊಳ್ತಾ ಇರ್ಬೇಕಾದ್ರೆ ಈ ಒಂದು ಸಿನಿಮಾ ಅನ್ನೋದು ನನಗೆ ಎಲ್ಲಿಗೆ ತಂದು ನಿಲ್ಸಿದೆ ಅಂತ ಹೇಳಿದ್ರೆ, ಈಗ ಅದೇ ಚಿಕ್ಕ ಪುಟ್ಟ ಪಾತ್ರ ಮಾಡಿ ಇವಾಗ ಹೀರೋ ಆಗಿ ತಂದು ನಿಲ್ಸಿದೆ ಈ ಸಿನಿಮಾ ನನಗೆ. ಸೊ ಖುಷಿ ಇದೆ ನನಗೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಮುಗ್ಧ ಹುಡುಗ, ತುಂಬಾ ಮುಗ್ಧ ಹುಡುಗ. ತುಂಬಾ ಹೇಳೋದು ಕಷ್ಟ ಆಗುತ್ತೆ ನನಗೆ, ದಯವಿಟ್ಟು ಸಾರಿ. ನಾನು ಇಲ್ಲಿ ನೋಡಿ ಮಾತಾಡ್ಬೇಕು, ಇಲ್ಲರೆ ನನ್ಗೆ ಆಮೇಲೆ ಕ್ಲಾಸ್ ತಗೋತಾರೆ. ತುಂಬಾ ಜನ ಇದ್ದಾರೆ, ಬಟ್ ಇಲ್ಲಿ ಉಪಸ್ಥಿತಿ ಇರುವಂತ ನಮ್ಮ ಫೈಟ್ ಮಾಸ್ಟರ್ ಚಂದ್ರಪಂಡೆ ಸರ್. ಸರ್ ನಿಜ ಹೇಳ್ಬೇಕು, ನನಗೆ ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಫಸ್ಟ್ ಫೈಟ್ ನಾನು ಫೇಸ್ ಮಾಡಿರೋದು ರಿಯಲ್ ಆಗಿ. ಅವ್ರು ನನ್ಗೆ ಎಷ್ಟು ನೀಟಾಗಿ ಗೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ನಾನು ಹೇಳಕ್ಕಾಗಲ್ಲ. ಅಂದ್ರೆ ಚಿಕ್ಕ ಮಗುಗೆ ಹೇಗೆ ಹೇಳ್ಕೊಡ್ತಾರೆ ಆ ರೀತಿ ನಂಗೆ ಅವ್ರು ಗೈಡ್ ಮಾಡಿದ್ದಾರೆ. ಅದರಿಂದನೇ ನಮ್ಗೆ ಅಷ್ಟು ಚೆನ್ನಾಗಿ ಒಂದು ಫೈಟ್ ಮಾಡೋಕೆ ತುಂಬಾ ಹೆಲ್ಪ್ ಆಯ್ತು. ಅವ್ರ ಜೊತೆ ಬಂದಂತ ಕೋ ಫೈಟರ್ಸ್ ಆದ್ರೂ ಆಗಿರ್ಬೋದು, ಅವರು ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ಥ್ಯಾಂಕ್ ಯು ಸರ್, ಚಂದ್ರಮಂಡಿ ಸರ್. ಥ್ಯಾಂಕ್ ಯು. ಅವತಾರ್ ಮೀಡಿಯಾ ಅಂತ ಹೇಳಿ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಲಾಂಗ್ ಶಾಟ್ಸ್ ನೋಡಿದೆ, ನಾನು ಅಬ್ಸರ್ವ್ ಮಾಡಿದೆ, ಅದಕ್ಕೆ ಕೇಳಿ. ಅದನ್ನು ಮಾತಾಡಲಿಕ್ಕೆ ಮೈಕ್ ಇಸ್ಕೊಳಕ್ಕೆ ಹೋಗ್ತಿದ್ದೆ, ಪಾಪ ನಮ್ಮ ಇವ್ರಿಗೆ ಕೊಡಲಿಲ್ಲ. ಅದ್ರ ಜೊತೆಗೆ ಒಂಚೂರು ವೇದಿಕೆ ಮೇಲೆ ಸರ್ ಕೇಳಿದ್ದು ಒಳ್ಳೇದಾಯಿತು. ಸ್ವಲ್ಪ ಡೀಟೇಲ್ಸ್ ಕಡೆ ಮತ್ತು ಕಲರ್ ಕರೆಕ್ಷನ್ನು ಆ್ಯಂಡ್ ಸ್ವಲ್ಪ ಥಿಯೇಟ್ರ್ ಕಡೆ ಗಮನ ಕೊಟ್ಟರೆ ಒಂದು ಒಳ್ಳೆ ಚಿತ್ರ ಆಗುತ್ತೆ, ನಿಮ್ಮ ಗಲ್ಲ ತುಂಬುತ್ತೆ. ಆ್ಯಂಡ್ ಇನ್ನೊಂದು ಸಲ ಅಣ್ಣ ಪರ್ಮಿಷನ್ ಕೊಟ್ಟು ಒಂದು ನೆನಪು ಮಾಡಿಬಿಡ್ತೀನಿ. ಕೆಲವೊಂದು ಮಾಧ್ಯಮದವರು ಮತ್ತು ಪತ್ರಿಕಾ ವರದಿಗಾರರು ನನ್ನ ಹೆಸರು ಪ್ರಸನ್ನ ಬದಲಾಗಿ ಪ್ರಸಾದ್ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ಆಗಬಾರ್ದು. ಯಾಕೆಂದರೆ ಆ ಹೆಸರಿಗೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ. ಮನೇಲಿ ಅಕ್ಕಪಕ್ಕದವರೆಲ್ಲ ಕೇಳಿದ್ರು, ರಾಮ್ ಪ್ರಸಾದ್ ನಿಂದು ರಾಮ್ ಪ್ರಸನ್ನ ಅಂತ ಹಾಕೋಬಿಟ್ಟು ರಾಮ್ ಪ್ರಸಾದ್ ಹೋಮೋದೇವಿ ಅಂತ ಬೈದರು ಅಕ್ಕಪಕ್ಕದವ್ರು. ಹಾಗಾಗಿ ರಾಮ್ ಪ್ರಸನ್ನ ಹುಣಸೂರು ಅಂತ ಕೊಟ್ಟರೆ ಹಿಂದೆ ಆಗಿರೋದು ಬೇಡ, ಕೋಪ ಇಲ್ಲ ನನಗೆ, ಏನೋ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ರಾಮ್ ಪ್ರಸನ್ನ ಹುಣಸೂರು ಅಂತ ಬಂದರೆ ತುಂಬ ಒಳ್ಳೆಯದು. ಕೆಲವೊಂದು ಕಡೆ ಒಂದು 150 ಪೋಸ್ಟರ್ಸ್ ಹೋಗಿದೆ. ಅಲ್ಲ, ಬೆಟರ್ ಯಾರು ಮಾಡಿದ್ದಾರೆ ಅಂತ ನೀವು ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡು ಆ ಪೇಪರ್ ಅಥವಾ ಚಾನಲ್ ಅವರಿಗೆ ಫೋನ್ ಮಾಡಿ ಹೇಳಿದ್ರೆ ಬೆಟರ್. ಯಾಕಂದ್ರೆ ಜನರಲೈಸ್ ಮಾಡಿ ಮಾತಾಡೋದಕ್ಕಿಂತ ಸರಿ ಬೇಡ ಆಗತ್ತೆ ಅಂತ ಯೂಶಲಿ ಬರೆಯಲ್ಲ ಯಾರನ್ನ. ಮಿಸ್ಟೇಕ್ ಆಗಿರೋದು ಅಣ್ಣ ಸುದ್ದಿನ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ನಿನ್ನೆ ಮೈಸೂರಿನಲ್ಲಿ ನೋಡಿದ ಪ್ರಕಾರ ಒಂದು 150 ಪೋಸ್ಟರ್ಸಲ್ಲಿ ಕತೆ, ಚಿತ್ರಕಥೆ, ಸಂಭಾಷಣೆ ಬಿಟ್ಟು ಬರೀ ನಿರ್ದೇಶನ ರಾಮ್ ಪ್ರಸನ್ನ ಅಂತ ಮೂವ್ ಮಾಡಿದ್ದಾರೆ. ದಯವಿಟ್ಟು ಅದೊಂದು ನೋಡ್ಬೋದು ಅಷ್ಟೇ, ಹೆಚ್ಚಾಗಿ ಬೇಡ. ಅದು ಅಣ್ಣ ಹತ್ರ ಮಾತಾಡಿದ್ದೀನಿ, ಹೆಚ್ಚಾಗಿ ಏನು ಬೇಡ.
ಸೊ ಇನ್ನೇನಾದ್ರು ಇದ್ದರೆ ನನ್ನ ಹಾಗೆ ಮತ್ತೊಂದು ಹೇಳೋದು ಮರ್ತ್ಬಿಟ್ಟೆ. ನನ್ನ ಇಷ್ಟು ವರ್ಷ ಸಿನಿ ಜರ್ನಿಲಿ ನನಗೇನಾದರೂ ಒಂದು ಲೈನ್ ಅಪ್ ದಾಟಲ್ಲ ಅಥವಾ ಬೇರೆ ಕೆಲಸಕ್ಕೆ ಹೋಗಲ್ಲ ಏನೇ ಇದ್ರೂ ಕೂಡ ಒಂದು ನಾನು ವಿಷಯ ತಿಳಿಸಿ ಮಾಡೋದು ಅಂದರೆ ನನ್ನ ಅಣ್ಣ, ನನ್ನ ಬಾಸ್ ಟೈಗರ್ ವೆಂಕಟೇಶ್ ಅವರು ಸಾಕಷ್ಟು ನಿರ್ಮಾಪಕರುಗಳ ಕಡೆ ಕಳಿಸಿದ್ದಾರೆ, ಇನ್ನಷ್ಟು ಸಿನಿಮಾಗಳ ಕಡೆ ಕಳಿಸ್ತಾ ಇದ್ದಾರೆ. ನೀನು ಒಳ್ಳೆ ಕತೆ ಮಾಡಿದ್ಯಾ ಹೀಗೆ ಅಂತ. ಅಣ್ಣನ ಆಶೀರ್ವಾದ ಇರೋ ತನಕ ನಾನು ಇಂಡಸ್ಟ್ರಿಲಿ ಇರೋಕ್ಕೆ ಇಷ್ಟಪಡ್ತೀನಿ. ಅಣ್ಣ ಬಂದಿರೋದು ತುಂಬ ಖುಷಿಯಾಗಿದೆ. ಅಣ್ಣ ಯಾವತ್ತೂ ನನ್ನ ಬೆನ್ನಿಂದ ನಿಲ್ತಾರೆ, ಬೆತ್ತಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಶೈಲೇಶ್ ಪೂಜಾರ್ ಅವರು, ಅವ್ರು ಬಸವರಾಜ್ ಅವರು, ಫೈಟ್ ಮಾಸ್ಟ್ರು, ಮತ್ತು ಹೀರೋ ಅರ್ಜುನ್ ಅವರು, ಅವರು ನಮ್ಮ ಹಂಚಿಕೆದಾರರು, ನಮ್ಮ ನಿರ್ದೇಶಕರಾದ ಮುನ್ಸೂರ್ ಪ್ರಸನ್ನ ಅವ್ರಿಗೂ ದಯವಿಟ್ಟು ನಿಮ್ಮ ಕನಸುಗಳು ನನಸಾಗಲಿ ಅಂತ ಈ ಮೂಲಕ ಆ ಭಗವಂತನಲ್ಲಿ ಬೇಡ್ಕೊತೀನಿ. ನಿಮ್ಮೆಲ್ಲ ಆಸೆ ಈಡೇರಲಿ. ಇನ್ನೂ ಹಲವಾರು ಬಹು ನಿರೀಕ್ಷೆಯ ಚಿತ್ರವನ್ನು ನೀವು ನಿರ್ಮಿಸಿ ಚಿತ್ರರಂಗದಲ್ಲಿ ನೀವು ಒಂದು ಒಳ್ಳೆಯ ಸಿನಿಮಾವನ್ನು ನಿರ್ಮಿಸಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ. ಕಡಲೂರ ಕಣ್ಮಣಿ, ನಿಮ್ಮ ಕನಸು ನನಸಾಗಲಿ. ಥ್ಯಾಂಕ್ ಯು. ನನಗೆ ಅಂತ ಕಡಲೂರಿಗೆ ಹೋಗುವಂಥ ಒಂದು ಹುಡುಗ